ಇವತ್ತಿನ ವಿಡಿಯೋದಾಗ ಮಾವಿನ ಹಣ್ಣು ಸೀಸನ್ಗೆ ಕರೆಕ್ಟಾಗಿ ಸೂಟ್ ಆಗುವಂಗೆ ನೋಡೋಕೆ ಬಣ್ಣನೂ ಮಸ್ತ್ ಆಗಿರುವಂಗೆ ಮತ್ತು ರುಚಿ ಒಳಗೂ ಅಷ್ಟೇ ಮಸ್ತ್ ಇರೋವಂಥ ಮಾವಿನ ಹಣ್ಣು ಹಾಕಿ ಮಾಡಿರೋಂಥ ಕೇಸರಿ ಬಾತ್ ರೆಸಿಪಿನ ನೋಡೋಣ. ಹಾಯ್ ಎಲ್ಲರಿಗೂ ನಮಸ್ಕಾರ ರೀ. ಈ ರೆಸಿಪಿ ಅಂತೂ ಭಾಳ ಈಸಿ ಐತಿ, ಹಂಗೆ ಭಾಳ ಕಡಿಮೆ ಟೈಮ್ನಾಗ ಮಾಡ್ಬೋದು. ಇದಕ್ಕೆ ಭಾಳ ಐಟಮ್ಸ್ ಏನು ಬೇಕಾಗಿಲ್ಲ, ಮನೆಯಾಗಿರೋ ಇಂಗ್ರೀಡಿಯೆಂಟ್ಸಿಂದ ಈಸಿಯಾಗಿ ಮಾಡ್ಬೋದು. ಮತ್ತು ಹೋಟೆಲ್ ಸ್ಟೈಲ್ನಾಗ ಹೆಂಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಲಾರ್ದ ಕಂಪ್ಲೀಟಾಗಿ ನೋಡಿರಿ. ಮೊದಲಿಗೆ ನಾ ಇಲ್ಲಿ ಡ್ರೈ ಫ್ರೂಟ್ಸ್ನ ತುಪ್ಪದಾಗ ಹುರ್ಕೊಳತ್ತೀನಿ. ನಾನಿಲ್ಲಿ ಬಾದಾಮಿ ಮತ್ತು ಗೋಡಂಬಿ ತೊಗೊಂಡಿನಿ. ನಿಮಗೆ ಹೋಟೆಲ್ ಸ್ಟೈಲ್ನಾಗ ಬೇಕಂತಂದ್ರೆ ಗೋಡಂಬಿ, ಒಣ ದ್ರಾಕ್ಷಿ, ಲವಂಗನ ತುಪ್ಪದಾಗ ಲೋ ಫ್ಲೇಮ್ನಾಗ ಇಟ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೋಬೇಕು. ಯಾರ್ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಲಾರ್ದ ಹಂಗೆ ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ಮಾವಿನಕಾಯಿ ಮತ್ತು ಮಾವಿನ ಹಣ್ಣಿನ ರೆಸಿಪೀಸ್ ಎಲ್ಲ ಹಾಕೇನಿ. ನೋಡಿಲ್ಲ ಅಂತ ನನ್ನ ಚಾನಲ್ಗೆ ಹೋಗಿ ವೀಡಿಯೋಸ್ ಚೆಕ್ ಮಾಡಿರಿ. ಅದೇ ತುಪ್ಪದಾಗ ನಾ ಇಲ್ಲಿ 1 ಕಪ್ ರವೆ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ನಾಗ ಹುರ್ಕೊಳತ್ತೇನೆ. ಒಂದು ರೆಸಿಪಿ ಮಾಡ್ಬೇಕಾದ್ರೆ ಅಳತಿಗೆ ಯಾವ ಬಟ್ಲ ತೊಗೊಂಡಿರ್ತೇವಲ್ಲ ಅದು ಮುಗಿಯೋ ತನಕ ರೆಸಿಪಿ ಸೇಮ್ ಬಟ್ಲದ ಅಳತಿನ ತೊಗೋಬೇಕು. ಹಂಗೆ ಹುರ್ಕೋತಿರ್ಬೇಕು. ಇವು ಸ್ವಲ್ಪ ಕಲರ್ ಚೇಂಜ್ ಆಗಿ ಸ್ಮೆಲ್ ಅದು ಬರ್ತಿರ್ತದೆ, ಅಲ್ಲಿ ತನಕ ಹುರಿಬೇಕು. ನಾ ಹೇಳಿದ ಟಿಪ್ ಫಾಲೋ ಮಾಡಿದ್ರೆ ವಿಡಿಯೋ ಸ್ಕಿಪ್ ಮಾಡಲಾರ್ದ ಇದು ಕೇಸರಿ ಬಾತ್ ಮಾಡ್ಬೇಕಾದ್ರೆ ರವೆ ಗಟ್ಟಿ ಆಗ್ಲಾರ್ದ ಹೆಂಗಂತ ಹೇಳ್ತೀನಿ. ಮತ್ತು ಅದು ಹೋಟೆಲ್ ಥರನ ಸಾಫ್ಟಾಗಿ ಶೈನಿಂಗಾಗಿ ಹೆಂಗೆ ಬರೋದು ಅಂತಲೂ ಹೇಳ್ತೀನಿ. ಈ ರೆಸಿಪಿನ ನೀವು ಸ್ಪೆಷಲ್ ಒಕೇಶನ್ ಇದ್ದಾಗ, ಮನೆಗೆ ಯಾರ ಗೆಸ್ಟ್ ಬಂದಾಗ ಪಟ್ ಅಂತ ಜಲ್ದಿ ಮಾಡ್ಕೋಬೋದು. 1 ಕಪ್ ರವಾಗ ನಾ ಇಲ್ಲಿ 2 ಕಪ್ ನೀರು ಕಾಯಕ್ಕಿಟ್ಟಿದ್ದೆ. ಅದು ನೀರು ಕುದಿಯೋ ಟೈಮ್ನಾಗ ಸ್ವಲ್ಪ ಉಪ್ಪು, ಹುರ್ಕೊಂಡಿರೋ ರವಾನ ಹಾಕೋತನ್ನ ಕೈ ಆಡಿಸ್ಬೇಕು. ನೀವು ರವೆ ಹಾಕಿ ಆಮೇಲೆ ಕಲ್ಸಕ್ಕೆ ಹೋದ್ರೆ ಗಂಟಾದಂಗೆ ಆಗ್ಬಿಡುತ್ತೆ. ಹಿಂಗೆ ರವೆ ಹಾಕೋತನ್ನ ಕೈ ಆಡಿಸ್ಕೋತಾ ಇರಬೇಕು. ಲೋ ಫ್ಲೇಮ್ನಾಗ ಇಟ್ಟು ಹಂಗೆ ಮಿಕ್ಸ್ ಮಾಡ್ಕೋತಾನೆ ಇರಬೇಕು. ನೀರು ಖಾಲಿ ಆದ್ಮೇಲೆ ಅದಕ್ಕೊಂದು 3/4 ಕಪ್ ಸಕ್ಕರೆ ಹಾಕೋಬೇಕು. ನೀವು ರವೆ ಯಾವ ಬಟ್ಲಲ್ಲಿ ತೊಗೊಂಡಿರ್ತಿರಲ್ಲ ಅದರಲ್ಲೇನೋ 3/4 ಕಪ್ ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇರಬೇಕು. ಸಕ್ಕರೆ ಎಲ್ಲ ಕರಗಿಂದ ನಾ ಇಲ್ಲಿ ಫುಡ್ ಕಲರ್ ಹಾಕೊಳತ್ತೀನಿ. ಅದು ಕಂಪ್ಲೀಟ್ಲಿ ಆಪ್ಷನಲ್, ಬೇಕಂದ್ರೆ ಹಾಕೋಬೋದು, ಇಲ್ಲಾಂದ್ರೆ ಬೇಡ. ಮಾವಿನ ಹಣ್ಣು ಹಾಕ್ತಿರ್ತೇವಲ್ಲ ಅದ್ರ ಕಲರ್ ಚಲೋ ಬರುತ್ತೆ. ನಾನು ಸ್ವಲ್ಪ ಇಲ್ಲಿ ಫುಡ್ ಕಲರ್ ಹಾಕ್ಕೊಂಡೀನಿ. ಅದು ಎಲ್ಲ ಮಿಕ್ಸ್ ಮಾಡಿದ್ಮ್ಯಾಗ ಮಾವಿನ ಹಣ್ಣನ್ನ ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಟೈಪ್ ಮಾಡ್ಕೊಂಡಿದ್ದೆ, ಅದನ್ನು ಇಲ್ಲಿ ಹಾಕ್ಕೊಳತ್ತೀನಿ. ಇಲ್ಲಿ 1 ಕಪ್ ರವಾಗ ನಾನು ಒಂದು ಸಣ್ಣ ಸೈಜಿಂದ ಮಾವಿನ ಹಣ್ಣು ತೊಗೊಂಡಿದ್ದೆ, ಅದನ್ನು ಪೇಸ್ಟ್ ಮಾಡಿ ಹಾಕ್ಕೊಳತ್ತೀನಿ. ಅದನ್ನೂ ಹಾಕಿ ಮಿಕ್ಸ್ ಮಾಡಬೇಕು. ಹಿಂಗೆ ಮಾವಿನ ಹಣ್ಣು ಹಾಕಿದ್ಮೇಲೆ ಬಳತನ ಗ್ಯಾಸ್ ಮ್ಯಾಗ ಇಡಬಾರ್ದು. 1 ನಿಮಿಷ 1ರಿಂದ 2 ನಿಮಿಷ ಚಲೋತ್ನಾಗ ಮಿಕ್ಸ್ ಮಾಡಬೇಕು ಲೋ ಫ್ಲೇಮ್ನಾಗ. 2 ನಿಮಿಷ ಚಲೋತ್ನಾಗ ಉಂಗ್ವೈದ್ಮ್ಯಾಗ ಅದಕ್ಕೆ ಡ್ರೈ ಫ್ರೂಟ್ಸ್, ಯಾಲಕ್ಕಿ ಪುಡಿ, ಇನ್ನೊಂದು 2 ಚಮಚ ತುಪ್ಪ ಹಾಕಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿ ಒಂದು 2ರಿಂದ 3 ನಿಮಿಷ ಮುಚ್ಚಳ ಮುಚ್ಚಿ ಇಡಬೇಕು. ಅಲ್ಲಿ ಚಲೋತ್ನಾಗ ಉಂಗ್ವೈತದ. ಆಮ್ಯಾಗ ಒಂದು 2ರಿಂದ 3 ನಿಮಿಷ ಆದಮೇಲೆ ಸರ್ವ್ ಮಾಡಿ. ಕೇಸರಿ ಬಾತ್ ಮಸ್ತ್ ಹೋಟೆಲ್ ಸ್ಟೈಲ್ನಾಗ ಬರಬೇಕು. ಅದಕ್ಕೆ ಟಿಪ್ಸ್ ಏನಪ್ಪ ಅಂತಂದ್ರೆ, ಇದು ಇನ್ನೂ ಸಾಫ್ಟ್ ಆಗಬೇಕಂದ್ರೆ 1 ಕಪ್ ರವಾಗ ನಾವು 2 ಕಪ್ ನೀರು ಹಾಕ್ಕೊಂಡಿದ್ವಲ್ಲ, ಅದಕ್ಕೆ ಇಲ್ಲಿ 1 ಕಪ್ ರವಾಗ 3 ಕಪ್ ನೀರು ಹಾಕೋಬೇಕು. ನೀವು ಮತ್ತು ಇದಕ್ಕೆ ತುಪ್ಪ ಎಷ್ಟು ಹಾಕೋತಿರಲ್ಲ ಅಷ್ಟು ಸಾಫ್ಟಾಗಿ ಚಲೋ ಬರುತ್ತೆ. ರವೆ ಮಿಕ್ಸ್ ಮಾಡ್ಬೇಕಾದ್ರೆ ಒಮ್ಮೆ ಸುರಿದು ಮಿಕ್ಸ್ ಮಾಡಬಾರ್ದು. ರವೆ ಹಾಕೋತನ್ನ ಕೈ ಆಡಿಸ್ಬೇಕು. ಘಮ ಘಮ ಅನ್ನೋ ಮಾವಿನ ಹಣ್ಣಿನ ಕೇಸರಿ ಬಾತ್ ಸಾಫ್ಟಾಗಿ ರೆಡಿ ಆಯಿತು. ನೀವು ಇದನ್ನ ಮನ್ಯಾಗ ಒಂದ್ಸತಿ ಟ್ರೈ ಮಾಡಿರಿ, ಹೆಂಗೆ ಬಂತಂತ ಕಮೆಂಟ್ನಾಗ ಹೇಳ್ರಿ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿರಿ, ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಈ ಥರ ಈಸಿ ಆ್ಯಂಡ್ ಟೇಸ್ಟಿಯಾಗಿರೋ ಕನ್ನಡ ರೆಸಿಪೀಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.